ಅಂತಂದ್ರೆ ಬಹಳ ಮರ್ಯಾದೆ ದೇಶ ಅಂತ ಹೇಳ್ತಾರೆ. ಇಡೀ ಜಗತ್ತಿಗೆ ಸಂದೇಶ ಕೊಡ್ತಕ್ಕಂಥ ಒಂದು ಭಾರತ ಅಂತದ. ಆದರೆ ಭಾರತ ದೇಶದ ರಕ್ಷಣೆ ಮಾಡ್ತಕ್ಕಂಥ ರಕ್ಷಣಾ ಮಂತ್ರಿ ಎಲ್ಲಕ್ಕ ದೊಡ್ಡ ಶಕ್ತಿ ಆರಕ್ಷಕ ಇಲಾಖೆ ಆಗ್ತದೆ. ಆರಕ್ಷಕ ಇಲಾಖೆ ದೇಶದ ಗೌರವಾನ್ವಿತ ಸಚಿವರಾಗಿರ್ತಕ್ಕಂಥವರು ಅಮಿತ್ ಶಾ ಅವರು ಆ ಜಾಗಕ್ಕೆ ಗೌರವದ. ಆದರೆ ಇವ್ರ ಹೆಸರು ಅಂತದ. ಇವ್ರು ತಂತಾನೆ ಅಗೌರವ ಕೊಡ್ತಕ್ಕಂಥ ಕೆಲಸ ಮಾಡ್ತಾರೆ. ಅಮಿತ್ ಹೆಸರದ ಅಕರ ಬೆಲೆ ಕೊಡ್ರಿ, ಯಾರೇ ಮಾಡಿದ್ರು ತಾಯಿ ತನ್ನಕ್ಕೆ ಅದ್ರ ನ್ಯಾಯ ಯಾರ್ದು ಅಂತ ಹೇಳ್ತಾರ. ಅಮಿತ್ ಶಾ ಅವರಿಗೆ ಸ್ವಲ್ಪ ಆದರೂ ಮಾನ ಮರ್ಯಾದೆ 3 ಅಕ್ಷರಗಳಿದ್ದರು. ತಕ್ಷಣಕ್ಕೆ ನೀವು ಮಾಡಿರ್ತಕ್ಕಂಥ ತಪ್ಪಿಗಾಗಿ ನಿಮ್ಮ ರಾಜೀನಾಮೆಯನ್ನು ಪ್ರಧಾನಮಂತ್ರಿಗಳು ರಾಷ್ಟ್ರಪತಿಗಳು ಕೊಡಬೇಕು ಅಂತ ಒತ್ತಾಯ ಮಾಡಲಿಕ್ಕೆ ಈ ಸೇರಿರ್ತಕ್ಕಂಥ ಸಂದರ್ಭದಲ್ಲಿ ಸಂವಿಧಾನ ಸಂರಕ್ಷಣಾ ಸಮಿತಿಯ ಪದಾಧಿಕಾರಿ ಬಂಧುಗಳು, ಕಾಂಗ್ರೆಸ್ ಪಕ್ಷದ ಜಿಲ್ಲಾ ಅಧ್ಯಕ್ಷರು, ಕಾಂಗ್ರೆಸ್ ಪಕ್ಷದ ರಾಜ್ಯ ಜಿಲ್ಲಾ ವಿವಿಧ ಸಂಘಟನೆಗಳ ಪದಾಧಿಕಾರಿಗಳು, ಬ್ಯಾಕ್ವರ್ಡ್ ಕ್ಲಾಸಸ್, ಮೈನಾರಿಟಿ, ಅಲ್ಪಸಂಖ್ಯಾತರು ವಿವಿಧ ಸಂಘಟನೆಗಳ ಪದಾಧಿಕಾರಿ ಸಹೋದರ ಸಹೋದರಿಯರು, ಈಗ ಅಮಿತ್ ಶಾ ಅವರ ರಾಜೀನಾಮೆ ಕೊಡಬೇಕಂತ ಒತ್ತಾಯ ಮಾಡಲಿಕ್ಕೆ ಈ ಒಂದು ಸಭೆ ಸೇರಿರ್ತಕ್ಕಂಥದ್ದು. ಮೋದಿ ಸಾಹೇಬರು ಸಂವಿಧಾನಕ್ಕೆ ಹೋಗಿ ಕಾಲು ಬಿದ್ದು ನಮಸ್ಕಾರ ಮಾಡಿ ತಲೆ ಮೇಲೆ ಇಟ್ಕೋತಾರ. ಅದರೊಳಗೆ ಅಮಿತ್ ಶಾ ಅವರು ಸಹಿತ ಸಂವಿಧಾನಕ್ಕೆ ನಮಸ್ಕಾರ ಮಾಡಿ ಪ್ರಮಾಣ ವಚನ ತಕೋತೀರಿ. ತಕೊಂಡ್ಮೇಲೆ ಸಂವಿಧಾನ ಬರ್ದವ್ರು ಯಾರು ಅಂಬುದು ಅಮಿತ್ ಶಾ ಗೊತ್ತಿಲ್ಲ ಏನ್ರಿ? ಅಕ್ಷರ ಕೊನೆ ಇಲ್ಲ. ಅನ್ಪಡ್ಗಳು ನಂಬರ್ 1 ಇದ್ದೀರಿ, ಶಿಕ್ಷಣ ಕಲ್ತಿಲ್ಲ. ಹಾಗಾದ್ರೆ ಈ ದೇಶದ ಮುಖ್ಯಪ್ಪ ಯಾಕ ಹೋಮ್ ಮಿನಿಸ್ಟರ್ ಆಗ್ತೀರಿ? ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 2 ವರ್ಷ 11 ತಿಂಗಳ 18 ದಿವಸ ತನ್ನ ಬಡ ಕುಟುಂಬ ಏನೇ ಇದ್ದರೂ ಸಹಿತ ಮನೆಗೆ ಲೆಕ್ಕ ಮಾಡಲಾರ್ದಂಗ ದೇಶದ ಕೋಟಿ ಜನರಿಗೆ ಅನುಕೂಲ ಆಗ್ಬೇಕಂತೇಳಿ ಪ್ರಯತ್ನ ಮಾಡಿ ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಬಾಳು ಅಂತಕ್ಕಂಥ ಸಂವಿಧಾನ ಕೊಟ್ಟಿರ್ತಕ್ಕಂಥ ಸಂವಿಧಾನ ಕೊಟ್ಟಂತ ಬಾಬಾ ಸಾಹೇಬರಿಗೆ ಹೇಳ್ತೀರಿ, ಬಾಬಾ ಸಾಹೇಬ್ ಇದು ಏನು ಯಾಕೆ ನಾಟಕ ಫ್ಯಾಷನ್ ಬಂದ್ ಗಯಾಕತೆ. ಅಂಬೇಡ್ಕರ್ 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 ಅಲ್ಲಕ್ಕೆ ಬರೋದು, ಅಂಬೇಡ್ಕರ್ ಅಂತ ಅಲ್ಲಕ್ಕೆ ಬರಲ್ಲ, ಅದೇ ಭಾಷೆ ಅಲ್ಲಕ್ಕೆ ಬರಲ್ಲ. ಅಂಬೇಡ್ಕರ್ 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 ಇದು ಒಂದು ಫ್ಯಾಷನ್ ಮಾಡಿರಿ. अगर आप भगवान का पूजा करते तो 7 जन्म तक ಸುಖ ಮಿಲ್ತೈತೆ. ಸಂವಿಧಾನ ಬಂದಿದ್ದು ಯಾವಾಗಂತ ಗೊತ್ತದೇನ್ರಿ? 49 ಅಂತ ಹೇಳ್ತೀರಿ, 50 ಸಂವಿಧಾನ ತಗೊಂಡಿದ್ದೇವೆ ಅಂತ ಹೇಳ್ತೀರಿ. ಅದಕ್ಕೆ ಮೊದಲ ದೇವ್ರುಗಳು ಇದ್ದಿಲ್ಲ ಅಮಿತ್ ಶಾ, ನಿಮ್ಮ ತಾತ ಮುತ್ತಾತಗಳು ಇದ್ದಿಲ್ಲ, ನಿಮ್ಮ ಆಯಿ ಮುತ್ತೇರು ಇದ್ದಿಲ್ಲ. ಹಾಗ್ಯಾಕೆ ದೇವ್ರುಗಳು ನಿನಗ ನಿಮ್ಮ ತಾತ ಮುತ್ತಾದ್ರೆ ಹೋಮಿಶ್ರ ಮಾಡಿಲ್ಲ? ನರೇಂದ್ರ ಮೋದಿ ಅವ್ರಿಗೆ ಯಾಕೆ ಪ್ರಧಾನಮಂತ್ರಿ ಮಾಡಿಲ್ಲ? ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸಾಹೇಬ್ ಆಗಬೇಕಂದ್ರೆ ಸಂವಿಧಾನ ಡಾಕ್ಟರ್ ಬಾಬಾ ಸಾಹೇಬ್ ಕೊಟ್ಟಿದ್ದು ಮತದಾನದ ಮುಖಾಂತರ ಗೆದ್ದ ಮೇಲೆ ಬರ್ಬೇಕಂತದ. ಮತದಾನದ ಧ್ಯಾನ ಗೊತ್ತಿಲ್ಲ, ಗೆದ್ದು ಬಂದು ಅದು ಮಾಡ್ಕೊಂಡು ಅಂಬೇಡ್ಕರ್ ಅವನ್ ಮಾಡ್ತೀನಿ ಅಂದ್ರೆ ನಾನು ನಿಜವಾಗಿ ಹೇಳ್ತೀನಿ, ಅಂಜಬೇಕಾಗಿಲ್ಲ. ಧೈರ್ಯದಿಂದ ತಾಯಿ ಹುಟ್ಟಿದವರು ತಾಯಿ ವಿರುದ್ಧ ಮಾಡಿದಂಗೆ ಲೆಕ್ಕ ಅದಂತ ನಾನು ಮಾತಾಡಲಿಕ್ಕೆ ಹೇಳ್ತೀನಿ. ತಾಯಿ ವಿರೋಧ ಮಾಡ್ತೀರಿ. ಭಾರತ ದೇಶದ ಸಂವಿಧಾನದ, ಭಾರತ ದೇಶ ಭಾರತ ಮಾತಾದ, ಭಾರತ ಮಾತೆ ಸಂವಿಧಾನ ಕೊಟ್ಟಂತ ಮಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅದಕ್ಕೆ ವಿರೋಧ ಮಾಡ್ತೀರಿ ಅಂದ್ರೆ ತಾಯಿ ವಿರೋಧ ಮಾಡಿದಂಗೆ ಮಾತಾಡ್ಬೇಕಾದ್ರೆ ನುಡಿದರೆ ಮುತ್ತಿನ ಹಾಡದಂತಿರಬೇಕು. ಅಮಿತ್ ಶಾ ಜಿಯವರೇ ತಿಳ್ಕೊಳ್ಬೇಕು. ನುಡಿದರೆ ಸ್ಫಟಿಕದ ಸಲಾಕೆ ಅಂತಿರ್ಬೇಕು. ಅಮಿತ್ ಶಾ ಅವರೇ ತಿಳ್ಕೊಳ್ರಿ. ಏನ್ ಮಾತಾಡ್ತೀರಿ? 140 ಕೋಟಿ ಜನ ಮತ ಹಾಕಿದ ಮೇಲೆ ನಿಮ್ಮ ಪಾರ್ಟಿ ಥೋಡೆ ಹೆಚ್ಚಿಗೆ ಗೆದ್ದು ಬಂದದ, ಬಂದು ಪ್ರಧಾನಮಂತ್ರಿ ಆಗ್ಯಾರ ಮೋದಿ ಸಾಹೇಬ್ರು. ನೀವು ಹೋಮ್ ಮಿನಿಸ್ಟರ್ ಆಗಿರಿ, ಸಂವಿಧಾನಕ್ಕೆ ಕಾಲು ಬಿದ್ದು ನಮಸ್ಕಾರ ಮಾಡ್ತೀರಿ. ನಾಟಕ ಮಾಡ್ತಕ್ಕಂಥದ್ದು ಭಾಳ ದಿವಸ ನಡೆಯಂಗಿಲ್ಲ. ಚಾಲು ಮಾಡ್ತಾ ಇದೀರಿ. ಬಹುತೇಕ ಅಪರೋಕ್ಷವಾಗಿ ನೀವು ಮನೆಗೆ ತಯಾರಿ ಮಾಡ್ತೀರಿ. ಒಂದು ವೇಳೆ ಒಂದು ದುಡ್ಡಿಂದು ಮಾನ ಮರ್ಯಾದೆ ಅನ್ನ ಸೇರ್ತಿದ್ರ लाज अगर है, शर्म अगर है तो इमीडिएटली राजीनामे मोदी साहब लेने से पहले आप ರಾಜೀನಾಮೆ ದೇ ದೇನಾ. ಇದು ಕೊಡಬೇಕಂತ ಒಕ್ಕರಿಂದ ಒತ್ತಾಯ ಮಾಡ್ತಾ ಇದ್ದೆ. ಹೌದೇನ್ರಿ? ಹೌದಿದ್ರೆ ಕೈ ಎತ್ತಿ ಜೋರಾಗಿ ಹೊಡಿರಿ. ಇವಾಗ ಅಮಿತ್ ಶಾ ಅಮಿತ್ ಶಾ ರಾಜೀನಾಮೆ ಕೊಡಲೇಬೇಕು. ಅಮಿತ್ ಶಾ ರಾಜೀನಾಮೆ ಕೊಡಲೇಬೇಕು. ಅಮಿತ್ ಶಾ ರಾಜೀನಾಮೆ ಕೊಡಲೇಬೇಕು.
ಅಲ್ಲಿ ಹೋದ್ರೆ